ಮಳೆಗಾಲದ ರಾತ್ರಿ. ಪತ್ರಿಕೆ ಹಂಚುವ ಹುಡುಗ ಕಾರ್ತಿಕ್ಗೆ ರಸ್ತೆಯ ಮಧ್ಯೆ ಒದ್ದೆಯಾದ ಒಂದು ಪತ್ರಿಕೆ ಸಿಗುತ್ತದೆ. ಅದರ ದಿನಾಂಕ ನಾಳೆಯದು. ಕುತೂಹಲದಿಂದ ಓದಿದಾಗ ಮೊದಲ ಸುದ್ದಿಯೇ ಅವನ ಕಣ್ಣಿಗೆ ಬೀಳುತ್ತದೆ. ನಗರದ ಹಳೆಯ ಸೇತುವೆ ಬೆಳಗ್ಗೆ 10 ಗಂಟೆಗೆ ಕುಸಿಯಲಿದೆ. ಇದು ಯಾರ ತಮಾಷೆ ಅಂದುಕೊಂಡು ಮನೆಯ ಕಡೆ ಹೋಗುತ್ತಾನೆ. ಮರುದಿನ ಬೆಳಿಗ್ಗೆ ಅವನು ಸೇತುವೆಯ ಬಳಿ ಓಡಿ ಹೋಗಿ ಜನರನ್ನು ತಡೆಯಲು ಪ್ರಯತ್ನಿಸುತ್ತಾನೆ. ಯಾರೂ ಅವನ ಮಾತನ್ನು ನಂಬುವುದಿಲ್ಲ. ಸರಿಯಾಗಿ 10 ಗಂಟೆಗೆ ಸೇತುವೆ ಕುಸಿಯುತ್ತದೆ. ಎಲ್ಲರೂ ಬೆಚ್ಚಿ ಬೀಳುತ್ತಾರೆ. ಕಾರ್ತಿಕ್ಗೆ ನಿನ್ನೆ ಓದಿದ ಪತ್ರಿಕೆ ನಿಜವೆಂದು ಅರ್ಥವಾಗುತ್ತದೆ. ಪ್ರತಿ ರಾತ್ರಿ ಅದೇ ಸಮಯಕ್ಕೆ ನಾಳೆಯ ಪತ್ರಿಕೆ ಬರುತ್ತಿರುತ್ತದೆ. ಅದರಲ್ಲಿ ಅಪಘಾತಗಳು, ಕಳ್ಳತನ, ಕಾಣೆಯಾದವರ ಸುದ್ದಿ ಎಲ್ಲವೂ ಮೊದಲೇ ಇರುತ್ತವೆ. ಕಾರ್ತಿಕ್ ಅನೇಕ ಜನರ ಜೀವ ಉಳಿಸುತ್ತಾನೆ. ಆದರೆ ಪ್ರತಿ ಬಾರಿ ಒಂದು ವಿಚಿತ್ರ ಸಂಗತಿ ನಡೆಯುತ್ತದೆ. ಅವನು ಉಳಿಸಿದ ಪ್ರತಿಯೊಬ್ಬರ ಬದಲಿಗೆ ಮತ್ತೊಂದು ಅನಿರೀಕ್ಷಿತ ಘಟನೆ ಸಂಭವಿಸುತ್ತದೆ. ಒಂದು ರಾತ್ರಿ ಪತ್ರಿಕೆಯ ಮೊದಲ ಪುಟದಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿದೆ, ನಾಳೆ ಬೆಳಗ್ಗೆ 8 ಗಂಟೆಗೆ ಕಾರ್ತಿಕ್ ನಾಪತ್ತೆ. ಅವನು ಭಯದಿಂದ ನಿದ್ರೆಯೇ ಮಾಡಲಾರ. ಮನೆ ಬಿಟ್ಟು ಓಡುತ್ತಾನೆ. ಪೊಲೀಸರು, ಸ್ನೇಹಿತರು ಎಲ್ಲರೂ ಅವನನ್ನು ಹುಡುಕುತ್ತಾರೆ. ಬೆಳಗ್ಗೆ 8 ಗಂಟೆಗೆ ಅವನು ಖಾಲಿ ಬಸ್ ನಿಲ್ದಾಣದಲ್ಲಿ ನಿಂತಿರುತ್ತಾನೆ. ಏಕಾಏಕಿ ಗಾಳಿಯಲ್ಲಿ ಪತ್ರಿಕೆಗಳು ಹಾರುತ್ತವೆ. ಅವುಗಳ ಮಧ್ಯೆ ಕಪ್ಪು ಕೋಟು ಧರಿಸಿದ ಅಪರಿಚಿತ ವ್ಯಕ್ತಿ ಕಾಣಿಸಿಕೊಂಡು ಹೇಳುತ್ತಾನೆ, ಭವಿಷ್ಯವನ್ನು ಓದಿದ ಪ್ರತಿಯೊಬ್ಬರೂ ಕೊನೆಗೆ ಸುದ್ದಿಯಾಗುತ್ತಾರೆ ಎಂದು. ಕೆಲವು ದಿನಗಳ ನಂತರ ಹೊಸ ಪತ್ರಿಕೆ ಹಂಚುವ ಹುಡುಗನಿಗೆ ಮತ್ತೆ ಅದೇ ರಹಸ್ಯ ಪತ್ರಿಕೆ ಸಿಗುತ್ತದೆ. ಮೊದಲ ಸುದ್ದಿಯಲ್ಲಿ ಬರೆಯಲಾಗಿದೆ, ಇಂದು ರಾತ್ರಿ ಮತ್ತೊಬ್ಬನು ನಾಳೆಯನ್ನು ಓದುವನು.